ಆ ಲೂಸ್ ನನ್ನ ಮಗ ಬದುಕೋದು ಮ್ಯಾಕ್ಸಿಮಮ್ 4-5 ದಿನ ಮಾತ್ರ. 4-5 ದಿನನಾ? ನೋಡಕ್ ಚೆನ್ನಾಗೇ ಇದ್ದಾನೆ, ಬನ್ನೂರ್ ಕುರಿ ತರ. ಅವನ್ ಹಾಗೆ ಕಣಮ್ಮ, ಅವನ್ ಹಾರ್ಟ್ ನಲ್ಲಿ ಹೋಲ್ ಇದೆ, ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲಮ್ಮ. ಬದುಕಿರೋ ದಿನ ಬಹಳ ಜಾಲಿಯಾಗಿ ಬದುಕಿರ್ತಾನೆ ಬಡ್ಡಿ ಮಗ. ಅವನಿಗೆ ತಂದೆ ತಾಯಿ ಯಾರು ಇಲ್ಲ, ಅವನೊಬ್ಬ ಅನಾಥ. ಅಂಕಲ್, ಇವನೇ ನನ್ ಗಂಡ. ಬೇಡಮ್ಮ, ಬೇಡ ನೋಡು, ಅವನ ಜೊತೆ ಮದುವೆ ಆದ್ರೆ ನಾಳೆ ದಿವಸ ತೊಂದರೆ ಆಗುತ್ತೆ. ನಿನ್ ಬಾ. ನೀವ್ಯಾಕೆ ಹೆದರ್ಕೋತೀರಾ? ನೋಡಕ್ ಸುಮಾರಾಗೇ ಇದ್ದಾನೆ, ಇವನ ಗಂಡ ಅಂತ ಕರ್ಕೊಂಡು ಹೋದ್ರೆ ಎಲ್ರು ನಂಬ್ತಾರೆ. 4-5 ದಿನ ಆದ್ಮೇಲೆ ನೆಗದ್ ಬೇಡಿ, ನನಗೇನು, ನಾನೇ ಹೋಗಿ ಮಾತಾಡ್ತೀನಿ. ಎಸ್. ಹಲೋ ಚಂದು, ಬಾಮ್ಮ ಹೋಗೋಣ. ಎಕ್ಸ್ಕ್ಯೂಸ್ ಮೀ. ನನ್ನ ಮಾತು ಕೇಳ. ಎಕ್ಸ್ಕ್ಯೂಸ್ ಮೀ. ಸ್ವಲ್ಪ ಕಾಮನ್ ಸೆನ್ಸ್ ಇದೆಯೇನ್ರಿ ನಿಮ್ಗೆ? ನಾನು ಊಟ ಮಾಡ್ತಾ ಇರೋದು ಕಣ್ ಕಾಣಿಸ್ತಾ ಇಲ್ಲ? ಒಬ್ಬ ಮನುಷ್ಯ ಊಟ ಮಾಡುವಾಗ, ನಿದ್ದೆ ಮಾಡುವಾಗ, ಇನ್ನೊಂದು ಮುಖ್ಯವಾದ ಸಮಾಚಾರ ಮಾಡುವಾಗ ಡಿಸ್ಟರ್ಬ್ ಮಾಡಬಾರ್ದು. 7 ಜನ್ಮದ ಪಾಪ ಬರುತ್ತೆ. Am I right, doctor? Yes, 100%. ಆಗ್ಲೇ ಹೇಳಿದಿನಲ್ಲ. ಓಕೆ ಓಕೆ, ನೀವು ಮುಗಿಸಿ. ಅದು ನಾನು ಊಟ ಮಾಡ್ತಾ ಇದ್ದೀನಿ, ಆಮೇಲೆ ಮಾತಾಡಿ, ದೂರ ನಿಂತ್ಕೋ. ಅಂಡರ್ಸ್ಟ್ಯಾಂಡ್? ಚಂದು, ಲಿಸನ್ ಮೀ, ಅವನ್ನ ನಾನು. ಓಕೆ ಓಕೆ, ಅದು ಸರ್. ವಾಟ್ ಇಸ್ ದ ಮ್ಯಾಟರ್? ಏನ್ ಸಮಾಚಾರ? ಮುಖ್ಯವಾದ ಸಮಾಚಾರನೇ. ಅವಳು ಚಂದು ಅಂತ. ಹಲೋ. ನೀವು ಚಂದು ಅಂತೀರಾ, ಅವ್ರು ಹಲೋ ಅಂತಾರೆ. ಯಾವ್ದು ಒರಿಜಿನಲ್ ಹೆಸರು? ಅವಳ ಹೆಸರು ಚಂದು ಅಂತ. ನಾನು ಚಂದು ಅಂತ. ನಾನು ಮದುವೆ ಮಾಡ್ಕೋತೀರಾ? ಗೋಪಿ, ಗೋಪಿ ಬದುಕ್ತಾನೆ ಅಂದ್ರೆ 4 ನಿಮಿಷಕ್ಕೆ ಹೋಗ್ಬಿಟ್ನಲ್ಲ. ಗೋಪಿ, ಎಂತ ಕೆಲಸ ಮಾಡ್ಬಿಟ್ಟಿಯಮ್ಮ? ನಾನೇನ್ ಮಾಡ್ದೆ? ನಿಂಗೆ ಆಗ್ಲೇ ಹೇಳಿಲ್ವಾ ಇವನ್ ಹಾರ್ಟ್ ಪೇಷಂಟ್ ಅಂತ? ಹೌದು, ಹೇಳ್ದೆ ತಾನೆ? ಒಂದ್ 4 ದಿವಸ ನೆಮ್ಮದಿಯಾಗಿ ಬದುಕಕ್ ಬಿಡ್ಲಿಲ್ವಲ್ಲಮ್ಮ? ಗೋಪಿ, 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 ಗೋಪಿ. ಅಬ್ಬಾ, ಸದ್ಯ ಬದುಕಿದೆಯಲ್ಲ. ಅಲ್ಲ ಡಾಕ್ಟ್ರೆ, ಮದುವೆ ಸ್ವರ್ಗದಲ್ಲಿ ನಿಶ್ಚಯ ಆಗುತ್ತೆ ಅಂತ ಹೇಳ್ತಾರೆ. ನೀವು ನರ್ಸಿಂಗ್ ಹೋಮ್ ಅಲ್ಲಿ ನಿಶ್ಚಯ ಮಾಡಿಸ್ತಾ ಇದಿರಲ್ಲ, ಮದುವೆ ಅಷ್ಟೊಂದು ಚೀಪ್ ಆಗೋಯ್ತಾ? ಅದು ಸರಿ. ಇಂಡಿಯಾ ಪಾಪ್ಯುಲೇಷನ್ 100 ಕೋಟಿ ದಾಟ ಹೋಗ್ತಾ ಇದೆ, ಇನ್ನೇನ್ ಮಾಡ್ತಾರೆ? ಟೈಮ್ ವೇಸ್ಟ್ ಮಾಡ್ಬಿಡಿ. ನನ್ನ ಮದುವೆ ಮಾಡ್ಕೋತೀರಾ? ಬಾಬು, ಏನ್ ಹುಡುಗಿ ಇಷ್ಟೊಂದು ಸ್ಪೀಡ್ ಆಗಿದ್ದಾಳೆ, ಬಿಟ್ಟು ಸೋಮ್ನ ಇಲ್ಲೇ ಮಾಡೋ ತರ ಕಾಣ್ತಾಳೆ. ಅಯ್ಯೋ ಅಂಕಲ್. ನೋಡು ಗೋಪಿ, ಅವಳು ನನ್ನ ಸ್ನೇಹಿತನ ಮಗಳು. 1 ತಿಂಗಳಿಂದ ಒಂದೇ ಹಠ. ಏನಂತ? ಅವಳು ಮದುವೆ ಆಗೋದಾದ್ರೆ ನಿನ್ನೆ ಆಗೋದು ಅಂತ. ನೀವ್ ನನ್ ಮದ್ವೆ ಮಾಡ್ಕೊಳ್ಳಿ. ಆಯ್ತು ಆಯ್ತು ಆಯ್ತು. ಏನ್ ಮದ್ವೆ ಅಂದ್ರೆ ಹುಡುಗಾಟ ಆಗೋಯ್ತಾ? ದೊಡ್ಡವರೆಲ್ಲ ಬಂದು ನೋಡ್ಬೇಕು. ಮುಹೂರ್ತ, ದಿನ, ನಕ್ಷತ್ರ, ಗಳಿಗೆ, ದಿನ, ಒತ್ತು, ಪತ್ತೆ ಎಲ್ಲ ಫಿಕ್ಸ್ ಮಾಡ್ಬೇಕು. ಅದಾದ್ಮೇಲೆ ಮದ್ವೆ. ನೀವೇನ್ ಮಿಠಾಯಿ ಕೇಳೋ ತರ ಬಂದು ಮದುವೆ ಮಾಡ್ಕೊಂಡು ಕೇಳ್ತಾ ಇದೀರಾ? ಅದು ಗೋಪಿ, ನಾನಿದ್ದೀನಿ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಏನ್ ನೋಡ್ಕೋತೀರಾ? ಹೌದಪ್ಪ, ಹುಡುಗಿ ಗೊಂಬೆ ತರ ಇದ್ದಾಳೆ. ಮದುವೆ ಮಾಡ್ಕೊಳಕ್ ಒಪ್ಕೊಂಬ್ರಪ್ಪ. ಗೊಂಬೆ ತರ ಇದೀನಲ್ಲ? ಕೋತಿ ತರ ಇದೆ. ಮದುವೆ ಮಾಡ್ಕೋಬೇಕಾ? ಮಾಡ್ಕೊಂಬ್ರಪ್ಪ, ತಪ್ಪೇನಾಗಲ್ವಾ? ಇಲ್ಲ ಇಲ್ಲ ಇಲ್ಲ. ಹಾಗಾದ್ರೆ ಒಂದು ಕಂಡೀಷನ್. ಏನ್ ಕಂಡೀಷನ್? ಓಕೆ ಓಕೆ. ನಾನು ಇವಳು ಕುತ್ತಿಗೆ ತಾಳಿ ಕಟ್ಬೇಕಾದ್ರೆ ಈ ಹಾಸ್ಪಿಟಲ್ ಪೇಷಂಟ್ ಗಳೆಲ್ಲ ಬಂದು ನನ್ನ ಎದುರು ಕೂತ್ಕೋಬೇಕು. ಏನು ಅಂಕಲ್? ಆಗಲ್ಲ ಅಂತ ಹೇಳಿ ಮದುವೆ ಕ್ಯಾನ್ಸಲ್. ಓಕೆ ಅಪ್ಪ, ಈ ಆಸ್ಪತ್ರೆಲಿರೋ ಪೇಷಂಟ್ ಸಾಲದೆ ಹೋದ್ರೆ ಬೇರೆ ಆಸ್ಪತ್ರೆಯಿಂದನೂ ಕರೆಸ್ತೀನಪ್ಪ. ಸರಿ ತಾನೆಪ್ಪ? ಒಪ್ಕೊಳ್ಳಿ ಗೋಪಿ. ಒಪ್ಕೊಳಪ್ಪ, ಒಪ್ಕೋ. ಹಲೋ, ನಾನ್ ಕಣಯ್ಯ. ಏನಯ್ಯ? ನಿನಗೆ ಹೇಳ್ದೇನೆ ಒಂದು ತಪ್ಪು ಮಾಡ್ಬಿಟ್ಟಿದ್ದೀನಿ, ದಯವಿಟ್ಟು ಕ್ಷಮಿಸ್ಬೇಕಪ್ಪ. ಏನ್ ತಪ್ಪು? ನಮ್ ಚಂದುಗೆ ಮದುವೆ ಮಾಡಿಸ್ಬಿಟ್ಟೆ. ತುಂಬಾ ಇಕ್ಕಟ್ಟಾದ ಪರಿಸ್ಥಿತಿ. ಅವಳು ಮದುವೆ ಮಾಡ್ಕೋಬೇಕು ಅಂತ ಬಹಳ ಹಠ ಮಾಡಿದ್ರು. ನನಗೇನು ತೋಚಲಿಲ್ಲ, ಅದಕ್ಕೆ ಮುಂದೆ ನಿಂತು ನಾನೇ ಮದುವೆ ಮಾಡಿಸ್ಬಿಟ್ಟೆ.
ಏನಮ್ಮ ಇದೆಲ್ಲ? ನೀವೇ ಹೇಳಿದ್ರಲ್ಲ ಅಂಕಲ್, ಮದ್ವೆ ಆಗ್ಲೇಬೇಕು ಅಂತ. ಮದುವೆ ಆಗ್ಬೇಕು ಅಂದೆ, ನಮಗ್ ಗೊತ್ತಿಲ್ಲದೆ ಆಗ್ಬೇಕು ಅನ್ಲಿಲ್ಲ. ಯಾಕೆ ನಾವಿಬ್ರು ಮದುವೆ ಮಾಡ್ಕೊಂಡಿರೋದು ನಿಮ್ಗೆ ಇಷ್ಟ ಇಲ್ವಾ? ಛೇ ಹಾಗೇನೂ ಇಲ್ಲ. ಏನಮ್ಮ ಹಾಗೆ ನೋಡ್ತಾ ನಿಂತಿದೀಯಾ? ಒಳಗೆ ಬಂದ್ಬಿಟ್ಟಿದ್ದಾರೆ, ಆರತಿ ಬೆಳಗ್ಬೇಕು ಅನ್ನೋದು ಗೊತ್ತಿಲ್ವಾ? ರೆಡಿ. ನೀನೇನಾರು ಆರತಿ ತೆಗೆದ್ರೆ ಗಂಡು 3 ದಿವಸಕ್ಕೆ ಗೊಟಕ್. ನೀನ್ ಸುಮ್ನೆ ಇರು ಭೀಮಣ್ಣ. ಏನೋ ಆಸೆ ಪಟ್ಟು ಸಿದ್ಧ ಬೆಳಕಕ್ ಬಂದಿದ್ದಾನೆ, ನೀನ್ ಬೆಳಕು. ಸಿದ್ದೋ, ನೀನೇನಾರು ಆರತಿ ಬೆಳಗಿದ್ರೆ ಈ ಭೀಮ ಜಾಸ್ತಿ ಎಡಗಾಲಲ್ಲಿ ಒದ್ದ. ಬಾಳಿ ಬದುಕಬೇಕಾದ ಮನೇಲಿ ಹೆಣ್ಣು ಮಕ್ಕಳು ಆರತಿ ತೆಗೆದ್ರೇನೆ ಸರ್ವಶ್ರೇಷ್ಠ. ದಯಮಾಡಿ ಬನ್ನಿ ತಾಯಿ, ಬನ್ನಿ ಬನ್ನಿ. ನಮ್ಗಂತೂ ಹಾಲು ಕುಡ್ದಾಗ ಆಗಿರ್ಬೇಕು. ಅಯ್ಯಪ್ಪ. ಹಲೋ, ನನ್ಗಿಡಲ್ವಾ ಬಟ್ಟು? ನೀನೇ ಒಂದಿಷ್ಟು ಬಟ್ಟು, ನಿನ್ಗೊಂದ್ ಬಟ್ಟು. ಚಂದು, ಹಿಡಿಂಬೆ ಇವ್ರು ಅಪ್ಪ ಏನ್ ಮಾಡ್ತಿದ್ದಾರೆ? ಅಪ್ಪ ಅಪ್ಪ ಆಸ್ಟ್ರೇಲಿಯಾಲಿದ್ದಾರೆ. ಆಸ್ಟ್ರೇಲಿಯಾ? ಆಸ್ಟ್ರೇಲಿಯಾ, ಎಸ್. ಅಲ್ಲೇನ್ ಮಾಡ್ತಿದ್ದಾರೆ? ಅಲ್ಲಿ ಕ್ರಿಕೆಟ್ ಗ್ರೌಂಡ್ ಇದೆಯಲ್ಲ, ಹ್ಮ್. ಕ್ರಿಕೆಟ್ ನೋಡ್ತೀರಾ ಟಿವಿಲಿ? ಪಿಚ್ ರಿಪೋರ್ಟರ್ ಆಗಿದ್ದಾರೆ. ಒಳ್ಳೆ ಕೆಲಸದಲ್ಲಿದ್ದಾರೆ. ಸುಮ್ಮನೆ ಯಾಕೆ ರೀಲ್ ಬಿಡ್ತೀಯಾ? ಬರೀ ಈ ಕಡೆ ನೋಡಿ ಅಂಕಲ್, ನನಗೆ ಅಪ್ಪ ಅಮ್ಮ ಯಾರು ಇಲ್ಲ, ನಾನೊಬ್ಬ ಅನಾಥ. ಹುಡುಗ ತುಂಬಾ ಚೆನ್ನಾಗಿದ್ದಾನೆ. ಒನ್ಸ್ ಮೋರ್, ಹುಡುಗ ತುಂಬಾ ಚೆನ್ನಾಗಿದ್ದಾನೆ. ಒನ್ಸ್ ಮೋರ್. ಸ್ವಾಮಿ, ತಮ್ಮ ನಾಮಧೇಯವೇನು ಅಂತ ತಿಳಿಪಡಿಸ್ಬೇಕು. ಮುರಳಿ ಮೋಹನ ನಂದ ಗೋಕುಲ ಮದನ ಗೋಪಾಲಕೃಷ್ಣ. ನಾನು ಶ್ರೀಕೃಷ್ಣನ ನಾಮಸ್ತೋತ್ರ ಅನ್ನ ಕೇಳಿದ್ದು, ತಮ್ಮ ಹೆಸರೇನು ಅಂತ. ಮುರಳಿ ಮೋಹನ ನಂದ ಗೋಕುಲ ಮದನ ಗೋಪಾಲಕೃಷ್ಣ. ಬಾನ ಸೋ ಬಾನ ಸೋ ಬಾನವೇ ಸೋ ಬಾನ ಸೋ ಬಾನ ಸೋ ಬಾ. ಡಾಕ್ಟರ್ ಸರ್, ಇದನ್ನೆಲ್ಲ ಯಾಕೆ ಇಟ್ಟಿದ್ದಾರೆ? ಶಾಸ್ತ್ರಕ್ಕೆ ಕಣಪ್ಪ. ಮತ್ತೆ ಅಲ್ಲೊಂದಷ್ಟು ಇಟ್ಟಿದ್ದಾರೆ ಎಲ್ಲಿ? ಬೆಡ್ರೂಮ್ ಅಲ್ಲಿ. ಅದು ಶಾಸ್ತ್ರ ಕಣಪ್ಪ. ಶಾಸ್ತ್ರಕ್ಕ ಅಲ್ಲ, ನಾವು ಒಳಗಡೆ ಹೋದ್ರೆ ಮಾಡಕ್ ಬೇಕಾದಷ್ಟು ಕೆಲಸ ಇದೆ. ಇನ್ ಹಣ್ಣು ಹಂಪಲು ಸ್ವೀಟ್ ಎಲ್ಲ ಇಟ್ಟಿದಾರಲ್ಲ, ಇದನ್ನೆಲ್ಲ ಏನ್ ಮಾಡೋದು? ತಿನ್ನ ಪುರ್ಸತೆಲ್ಲಿರತ್ತೆ? ನೋಡಪ್ಪ, ಹಳೆ ಕಾಲಿನ ಶಾಸ್ತ್ರ ಇತ್ತು, ಮಾಡ್ಕೊಂಡ್ ಬರ್ತಿದ್ದಾರೆ, ಅದನ್ನೇ ಮಾಡ್ತೀನಪ್ಪ. ನನ್ ಕೇಳಿದ್ರೆ ಹಳೆ ಕಾಲದವ್ರಿಗೆ ಬೆಡ್ರೂಮ್ ಒಳಗೆ ಹೋಗಿ ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ, ಹಣ್ಣು ಹಂಪಲು ತಿರ್ಕೊಂಡು ಕಾಲ ಕಳೆದು ಬಿಡ್ತಾ ಇದ್ರು. ಆದ್ರೆ ಈಗ ಚಂದು, ಬಿಡಿ ನನ್ನ. ಹಠ ಮಾಡ್ಬೇಡ ಕಣಮ್ಮ. ನೋಡು, ಹಠ ನನ್ ಮಾತು ಮಾಡ್ಬೇಡ, ಕೇಳು. ಬಿಡಿ. 5 ನಿಮಿಷ ನನ್ ಮಾತು ಕೇಳೋದು ಕೇಳ್ಬೇಕು, ಗೊತ್ತಾಯ್ತಾ? ನೋಡು, ಈ ಹೆಣ್ಣಾಗಿ ಹುಟ್ಟಿದ್ಮೇಲೆ ನಮ್ ಸಂಪ್ರದಾಯ ನಾವು ಮಾಡ್ಲೇಬೇಕು. 5 ನಿಮಿಷ ನೀನ್ ಅಳಿಯಂದ್ರ ಪಕ್ಕದಲ್ಲಿ ಕುತ್ಕೊಂಡ್ಬಿಟ್ರೆ ಆರತಿ ಮಾಡ್ಬಿಡ್ತಾರೆ, ಗೊತ್ತಾಯ್ತಮ್ಮ? ಹಠ ಮಾಡ್ಬೇಡ ಕಣಮ್ಮ. ನೋಡು, ಮುತ್ತೈದೆ ಹೆಂಗೆ ಸಣ್ಣ ಬಂದಿದ್ದಾರೆ, ನನ್ ಮಾತು ಕೇಳ್ಬಿಡು. 5 ನಿಮಿಷ. ಬಾ ಬಾ ಅಣ್ಣ, ಬಿಡಿ, ನಾನು ಕರ್ಕೊಂಡು ಹೋಗ್ತೀನಿ. ಬಾಮ್ಮ, ಬಿಡಿ ಭೀಮಣ್ಣ. ಕೂತ್ಕೊಳ್ಳಮ್ಮ, ದೊಡ್ಡವ್ರ ಮಾತು ಕೇಳ್ಬೇಕು. ಹಲೋ ಹಲೋ, ಓ, ನೀ ಅಲ್ಲಿದ್ಯಾ ನೀನು? ಮತ್ತೆ ಇದೇನು ಇಲ್ಲಿ ಮಲಗಿದ್ದೀರಾ? ಇದೇನು ಹೀಗೆ ಕೇಳ್ತಾ ಇದ್ಯಾ? ಎಷ್ಟೊಂದು ಖರ್ಚು ಮಾಡಿ ರೂಮ್ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ, ನಾವಿಬ್ರು ಸಂತೋಷವಾಗಿ ಇಲ್ಲಿ ಅಂತ ಏನೆಲ್ಲ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ಯಾಕಿದೆ ಅಂತ ಕೇಳ್ತಾ ಇದೆಯಲ್ಲ ನೀನು? ಫಸ್ಟ್ ನೈಟ್ ಅಂದ್ರೆ ಏನು ಅಂತ ಗೊತ್ತಿಲ್ವಾ ನಿನ್ಗೆ? ಬಾ ಇಲ್ಲಿ, ಗೊತ್ತು. ಬಾರೇ ಇಲ್ಲಿ, ಹೇಳ್ಕೊಡ್ತೀನಿ. ಅದಲ್ಲ ರೀ, ನನಗೂ ಏನೇನೋ ಆಸೆಗಳಿದೆ. ಇಲ್ದೇ ಇರುತ್ತಾ ಮತ್ತೆ? ಆದ್ರೆ ಈ ಡಾಕ್ಟರ್ ಇದಲ್ಲ, ಡಾಕ್ಟ್ರು. ಯಾವಳು ಮಂಚದ ಮೇಲೆ ಕೂತ್ಕೊಂಡು ಫಸ್ಟ್ ನೈಟ್ ಅಲ್ಲಿ ದೇವ್ರೇ ರಾಮ ಕೃಷ್ಣ ಅಂತ ಯೋಚನೆ ಮಾಡ್ಬೇಕು. ಡಾಕ್ಟರ್ನ ಯಾಕೆ ನೆನ್ಸ್ಕೋತಿಯಾ? ನೋಡು, ಡಾಕ್ಟರ್ ಬರ್ಬೇಕಾಗಿರೋದು 9 ತಿಂಗಳಾದ್ಮೇಲೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ಅಯ್ಯೋ ಎದ್ದೆ. ಅಯ್ಯೋ, ಡಾಕ್ಟರ್ ಏನ್ ಹೇಳಿದ್ರು ಅಂದ್ರೆ, ಮದ್ವೆ ಆಗಿ 1 ತಿಂಗಳವರೆಗೂ ಈ ಸಮಾಚಾರ ಎಲ್ಲ ಬೇಡ ಅಂದ್ರು. ಮತ್ತೆ ನನಗ್ ಬೇರೆ ಏನೋ ಹೇಳಿದ್ರಲ್ಲ? ಆ? ಏನ್ ಹೇಳಿದ್ರು? ಅದು 1 ತಿಂಗಳಲ್ಲಿ ನಿನ್ ಆಸೆ ಏನಿದೆ ಎಲ್ಲ ಪೂರೈಸ್ಕೊಂಡ್ಬಿಡು, ಕೋಟ ಖಾಲಿ ಮಾಡ್ಕೊಂಡ್ಬಿಡು, ಬ್ಯಾಲೆನ್ಸ್ ಉಳ್ಸ್ಕೋಬೇಡ ಅಂತ ಹೇಳಿದ್ರು. ಇಲ್ಲ ಇಲ್ಲ ಇಲ್ಲ, ನೀವೆಲ್ಲೋ ಕನ್ಫ್ಯೂಸ್ ಆಗಿದ್ದೀರಾ. ಈಗೇನೀಗ 1 ತಿಂಗಳು ತಾನೇ. ಡಾಕ್ಟರ್ ಹೇಳಿರೋದು ಆರೋಗ್ಯ ದೃಷ್ಟಿಯಿಂದ ಅಲ್ವಾ? ಲೇ, ಮೊದಲನೇ ರಾತ್ರಿ ನಿಂತೋಗ್ಬಿಡ್ತು ಅಂದ್ರೆ ನನ್ನ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ ಕಣೆ. ನಾನ್ ಸಂತೋಷವಾಗಿರ್ಬೇಕು ತಾನೆ. ಇರ್ಬೇಕು. ಹಾಗಾದ್ರೆ ನಾವು 1 ತಿಂಗಳು ದೂರ ಇರ್ಬೇಕು, ಯಾವ ವಿಷಯದಲ್ಲೂ ಫೋರ್ಸ್ ಮಾಡಬಾರ್ದು ಅಲ್ವಾ? ಮಾಡಬಾರ್ದು. ಡಿಸೈಡ್ ಮಾಡ್ಬಿಟ್ಯಾ? 1 ತಿಂಗಳ ಹಾಲಿಡೇನಾ? ಹಲೋ ಹಲೋ, ನನ್ ಕೂಗ್ದ್ಯಾ? ನಾನೆಲ್ಲ ಫೋನಲ್ಲಿ ಮಾತಾಡ್ತಿದ್ದೆ ನೀನು ಅನ್ಕೊಂಡೆ. ಈಗ ನೀವು ಅಲ್ಲಿ ಹೋಗಿ ಮಲ್ಕೊಳ್ಳಿ. ಅಲ್ಲಿ? ಅಲ್ಲಿ ಅಯ್ಯೋ, ಹೋಗ್ತೀರಾ? ಎಲ್ಲ ನನ್ನ ಹಣೆ ಬರ.
ಈ ರೂಮು ಹೂವು ಮಂಚ ಎಲ್ಲ ನೋಡ್ತಿದ್ರೆ ಏನೇನೋ ಆಸೆ ನನಗೆ. ಎಲ್ಲದಕ್ಕೂ ಯೋಗ ಬೇಕು. ನೀನೆಲ್ಲಿ ಮಲಗ್ತೀಯಾ? ಇಲ್ಲೇ. ಇಲ್ಲಿ ಒಬ್ಳೆ? ಹೌದು. ನಿನಗೇನು ಅನ್ಸಲ್ವಾ? ಇಲ್ಲ. ನಿಜವಾಗ್ಲೂ? ನಿಜವಾಗ್ಲು. ಏನ್ ಜನ್ಮನೋ ನಿಂದು? ಅದ್ ಹೆಂಗಿರ್ತೀಯ ಒಬ್ಳೆ ಫಸ್ಟ್ ನೈಟ್ ಅಲ್ಲಿ? ಏನಾಯ್ತೆ? ಏನಿಲ್ಲ, ನಾನಲ್ಲಿ ಮಲಗಿರ್ತೀನಿ. ನಿನ್ಗೇನಾದ್ರೂ 12 ಗಂಟೆ ಮೇಲೆ ಮೂಡ್ ಬಂತು ಅಂದ್ರೆ ನಾನು ಕರಿಬಹುದು, ನಾನು ಬರ್ತೀನಿ. ಮೂಡ್ ಬಂದಾಗ ನೋಡ್ಕೊಳ್ಳೋಣ. ಎದ್ದೇಳಿ. ಹಾ. ಎದ್ದೇಳಿ ಈಗ. ಹೌದಾ? ಎದ್ದೇಳಿ.